ಶ್ರೀ ಮಹಾವಿಷ್ಣು ಶತ್ರುಘ್ನ ದೇವಾಲಯ ಪಾಯಂ, ಕಣ್ಣೂರು ಜಿಲ್ಲೆ, ಕೇರಳ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರ 4 ದೇವಾಲಯಗಳಲ್ಲಿ ದರ್ಶನ ಪಡೆಯುವುದು ಕೇರಳದಲ್ಲಿ ಬಹಳ ವರ್ಷಗಳಿಂದ ಪ್ರಮುಖ ಹಾಗೂ ವಿಶೇಷತೆಯನ್ನು ಪಡೆದಿರುವ ತೀರ್ಥಯಾತ್ರೆಯಾಗಿರುತ್ತದೆ. ಈ 4 ದೇವಾಲಯಗಳ ದರ್ಶನ ಮಾಡುವುದು ರಾಮಾಯಣವನ್ನು ಒಮ್ಮೆ ಓದುವುದಕ್ಕೆ ಸಮಾನವಾಗಿರುತ್ತದೆ. ಕರ್ನಾಟಕದ ಕೊಡಗು ಜಿಲ್ಲೆಯ ಪಕ್ಕದಲ್ಲಿರುವ ಇರಿಟಿ ಪಟ್ಟಣವನ್ನು ತಲುಪಿದಾಗ ಕೇರಳದ ಮಲಬಾರ್ನ 4 ದೇವಾಲಯಗಳು ಪ್ರಾರಂಭವಾಗುತ್ತವೆ. ಮಲಬಾರ್ನ 4 ದೇವಾಲಯಗಳು ಮಟ್ಟನೂರಿನ ನೀರ್ವೇಲಿ ಶ್ರೀರಾಮ ದೇವಾಲಯದಿಂದ ಪ್ರಾರಂಭವಾಗುತ್ತದೆ. ಇರಿಟಿಯಿಂದ ಮಟ್ಟನೂರಿನ ಮೂಲಕ 20 ಕಿಲೋಮೀಟರ್ ಪ್ರಯಾಣಿಸಿದರೆ ನೀರ್ವೇಲಿ ಶ್ರೀರಾಮ ದೇವಾಲಯವನ್ನು ತಲುಪಬಹುದು. ಅಲ್ಲಿಂದ ಇರಿಟಿ ಮಾರ್ಗದಲ್ಲಿ 5 ಕಿಲೋಮೀಟರ್ ಪ್ರಯಾಣಿಸಿದರೆ 2ನೇ ದೇವಾಲಯವಾದ ಪೆರಿಂಚೇರಿಯ ಲಕ್ಷ್ಮಣ ದೇವಾಲಯಕ್ಕೆ ಭೇಟಿ ನೀಡಬಹುದು. ನಂತರ ಯೆಚ್ಚೂರು ಮೂಲಕ 21 ಕಿಲೋಮೀಟರ್ ಪ್ರಯಾಣಿಸಿ 3ನೇ ದೇವಾಲಯವಾದ ಎಳೆಯಾವೂರಿನಲ್ಲಿರುವ ಭರತ ದೇವಾಲಯಕ್ಕೆ ಭೇಟಿ ನೀಡಿ ಎಳೆಯಾವೂರಿನಿಂದ ನೀವು ಇರಿಟಿ ಮೈಸೂರು ಮಾರ್ಗದಲ್ಲಿ 35 ಕಿಲೋಮೀಟರ್ ಪ್ರಯಾಣಿಸಿದರೆ ಸಂಪೂರ್ಣವಾಗಿ ಗ್ರಾಮೀಣ ಪ್ರದೇಶದಲ್ಲಿ ನೆಲೆಗೊಂಡಿರುವ ಪಾಯಂ ಶ್ರೀ ಮಹಾವಿಷ್ಣು ಶತ್ರುಘ್ನ ದೇವಾಲಯವನ್ನು ತಲುಪಬಹುದು. ಶತ್ರುಘ್ನ ರೂಪದಲ್ಲಿ ಭಗವಾನ್ ಮಹಾವಿಷ್ಣು ವೃತ್ತಾಕಾರದಲ್ಲಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದ್ದಾನೆ. ಚಕ್ರ ಸಮರ್ಪಣಂ ಎಂಬ ವಿಶೇಷ ಆಚರಣೆ ಮಾಡುವ ಮೂಲಕ 4 ದೇವಾಲಯಗಳ ದರ್ಶನ ಪೂರ್ಣಗೊಳ್ಳುತ್ತದೆ. ದೇವಾಲಯದ ಗರ್ಭಗುಡಿಯ ಮುಂದೆ ಪ್ರಾರ್ಥಿಸಿ ಚಕ್ರ ಸಮರ್ಪಣವನ್ನು ಅರ್ಪಿಸಬಹುದು. ಭಗವಂತನಿಗೆ ತುಪ್ಪದ ದೀಪ ಮತ್ತು ಅಯ್ಯಪ್ಪ ಸ್ವಾಮಿಗೆ ಎಳ್ಳು ಬತ್ತಿ ಅರ್ಪಿಸುವುದು ಇಲ್ಲಿನ ಪ್ರಮುಖ ಹರಕೆಯಾಗಿರುತ್ತದೆ. ತ್ರಿಮಧುರಂ ಮತ್ತು ತುಪ್ಪದ ಪಾಯಸ ಪ್ರಮುಖ ಪ್ರಸಾದವಾಗಿದೆ. ದೇವಾಲಯವು ಬೆಳಿಗ್ಗೆ 5 ಗಂಟೆಗೆ ತೆರೆದು ರಾತ್ರಿಯವರೆಗೆ ಆಟಿ ಮಾಸದಲ್ಲಿ ಭಕ್ತರಿಗೆ ದರ್ಶನ ನೀಡಲಾಗುತ್ತದೆ. ದೇವಾಲಯದಲ್ಲಿ ಅನ್ನಪ್ರಸಾದ ವಿತರಣೆ ಬೆಳಿಗ್ಗೆ 11 ಗಂಟೆಗೆ ಪ್ರಾರಂಭವಾಗುತ್ತದೆ. ಸಾವಿರಾರು ಭಕ್ತರಿಗೆ ಅನ್ನಪ್ರಸಾದ ವಿತರಿಸಲು ಬೇಕಾದ ಅಕ್ಕಿಯನ್ನು ಉದಾರವಾಗಿ ಅರ್ಪಿಸಬಹುದಾಗಿದೆ. ಕಣ್ಣೂರು ಜಿಲ್ಲೆಯ ನಾಲಂಬಲ ದರ್ಶನಕ್ಕಾಗಿ ದೇವಾಲಯದಲ್ಲಿ ಸೇರುವ ಎಲ್ಲ ಭಕ್ತರನ್ನು ಕಣ್ಣೂರು ಜಿಲ್ಲೆಯ ಪಾಯಂ ಶ್ರೀ ಮಹಾವಿಷ್ಣು ಶತ್ರುಘ್ನ ದೇವಸ್ಥಾನಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಓಂ ನಮೋ ಭಗವತೆ ವಾಸುದೇವಾಯ.